ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಫಿಕ್ಸ್. ಡಿಕೆ ಶಿವಕುಮಾರ್ ಡಿಸಿಎಂ ಆಗಿಯೇ ಅವಧಿ ಪೂರ್ಣ ಮಾಡಬೇಕಾದ ಅನಿವಾರ್ಯತೆ ಇದೀಗ ಎದುರಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ಗೆ ಕಷ್ಟ. ಯಾರು ಏನೇ ಹೇಳಿಕೆ ಕೊಟ್ಟರು ಕೂಡ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದು ಘೋಷಿಸಿಕೊಂಡು ಬಿಟ್ಟಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯಬೇಕು ಅನ್ನುವಂತಹ ಆಸೆ ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ನಾವು ಮೂಲೆ ಗುಂಪಾಗಬಹುದು ಅನ್ನುವಂತಹ ಆತಂಕ ಕೆಲ ಶಾಸಕರಿಗಿದೆ. ಸಿದ್ದು ಪೂರ್ಣಾವಧಿ ಸಿಎಂ. ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅಂದ್ರೆ ಇಷ್ಟ, ಆದ್ರೆ ಸಿದ್ದರಾಮಯ್ಯ ಅಂದ್ರೆ ಭಯಾನ. ರಾಜ್ಯ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಆವರಿಸಿಬಿಟ್ಟಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಹೈಕಮಾಂಡ್ಗೆ ಕಷ್ಟ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಸಿದ್ದರಾಮಯ್ಯ ಎಂಬ ಮಹಾಶಕ್ತಿ ಸೀಟು ತಿಕ್ಕಾಟದಲ್ಲಿ ನಿರಾಯಾಸವಾಗಿ ಗೆಲ್ಲುತ್ತಲೇ ಹೋಗ್ತಾ ಇದ್ದಾರೆ. ಹೌದು, ನಾನೇ 5 ವರ್ಷ ಸಿಎಂ, ಇದರಲ್ಲಿ ಡೌಟೇ ಬೇಡ, ಹೀಗಂತ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ದಾರೆ. ಅದು ಕೂಡ ಡಿಕೆ ಶಿವಕುಮಾರ್ ಅವರು ಜೊತೆಯಲ್ಲಿದ್ದಾಗಲೇ. ಇದೇ ವೇಳೆ ಡಿಕೆ ಶಿವಕುಮಾರ್ ಕೂಡ ನನಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದನ್ನ ಬೆಂಬಲಿಸುವ ಮಾತನಾಡಿದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮುಖ್ಯಮಂತ್ರಿಯ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಇನ್ನೂ 2.5 ವರ್ಷ ಸಿಎಂ ಆಗಿ ಮುಂದುವರಿಯೋದು ಫಿಕ್ಸ್. ಡಿಕೆ ಶಿವಕುಮಾರ್ ಡಿಸಿಎಂ ಆಗಿಯೇ ಅವಧಿ ಪೂರ್ಣ ಮಾಡಬೇಕಾದ ಅನಿವಾರ್ಯತೆ ಇದೀಗ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಮಾತುಕತೆಯಾಗಿತ್ತೋ ಗೊತ್ತಿಲ್ಲ, ಆದ್ರೆ ಡಿಸೆಂಬರ್ಗೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ತಾರೆ ಎಂದು ಹೇಳಲಾಗ್ತಾ ಇತ್ತು. ಆದ್ರೆ ಈ ಮಾತುಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಇದರಿಂದ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅಂದ್ರೆ ಇಷ್ಟ, ಆದ್ರೆ ಸಿದ್ದರಾಮಯ್ಯ ಅಂದ್ರೆ ಭಯಾನ ಎಂಬ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಮೇ 20ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾಗಿತ್ತು. ಡಿಸೆಂಬರ್ ವೇಳೆ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ 2.5 ವರ್ಷ ಆಗ್ತಾ ಇತ್ತು. ಹೀಗಾಗಿ ಈಗಿನಿಂದಲೇ ಸಿಎಂ ಬದಲಾವಣೆಯ ಕೂಗು ಎದ್ದಿತ್ತು. ಒಂದಿಷ್ಟು ಶಾಸಕರು ಬಹಿರಂಗವಾಗಿಯೇ ಸಿಎಂ ಸ್ಥಾನ ಬದಲಾಗಬೇಕು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಎಂದು ಹೇಳಿಕೆ ಕೊಟ್ಟಿದ್ರು. ಇನ್ನು ಒಂದಷ್ಟು ಶಾಸಕರು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರುತ್ತಾರೆ ಎಂದು ಹೇಳ್ತಾ ಬಂದಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ರಾಜಕೀಯ ತಿಕ್ಕಾಟಕ್ಕೆ ಬ್ರೇಕ್ ಬೀಳೋದಕ್ಕೆ ಹೆಚ್ಚು ಸಮಯ ಹಿಡಿದಿರಲಿಲ್ಲ. ಇದನ್ನ ಬಗೆಹರಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಸಮಸ್ಯೆಯೂ ಆಗಿರಲಿಲ್ಲ. ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಅಷ್ಟೇ ಸಿಎಂ, ಅವರೇ ಮುಂದುವರಿಯುತ್ತಾರೆ ಎಂಬ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ. ಇತ್ತ ಯಾರು ಏನೇ ಹೇಳಿಕೆ ಕೊಟ್ಟರೂ ಕೂಡ ಸುಮ್ಮನಿದ್ದಂತಹ ಸಿದ್ದರಾಮಯ್ಯ ಈಗ ನೇರವಾಗಿ ನಾನೇ 5 ವರ್ಷ ಸಿಎಂ ಎಂದು ಘೋಷಿಸಿಕೊಂಡು ಬಿಟ್ಟಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಒಪ್ಪಿಕೊಳ್ಳದೆ ನನಗೆ ಬೇರೆ ದಾರಿ ಇಲ್ಲ ಎಂಬಂತೆ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಹಾಗೆ ನೋಡಿದ್ರೆ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯ ಅವರಿಗಿಂತ ಡಿಕೆ ಶಿವಕುಮಾರ್ ಅತ್ಯಾಪ್ತರು. ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿ ಅವರು ಜೈಲಿಗೆ ಹೋದ್ರು ಎಂಬ ಅಪವಾದವೂ ಕೂಡ ಇದೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಎಂದು ಹೇಳಿಕೊಂಡೇ ಬರ್ತಿರುವಂತಹ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಷ್ಟ ಕಾಲದಲ್ಲಿ ಕೆಪಿಸಿಸಿಯ ನೊಗ ಹೊತ್ತವರು. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಅಧಿಕಾರಕ್ಕೇರಿ ರಾಜ್ಯದಲ್ಲಿ ಪಕ್ಷ ಕಟ್ಟಿದವರು ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಅನ್ನ ಈ ಬಾರಿ ಗೆಲ್ಸಿದ್ರೆ ನಾನು ಸಿಎಂ ಆಗ್ತೇನೆ ಎಂದು ಹೇಳಿಕೊಂಡು ಪ್ರಚಾರ ಮಾಡಿದವರು ಡಿಕೆ ಶಿವಕುಮಾರ್. ಅದರಲ್ಲೂ ಪ್ರಬಲ ಸಮುದಾಯಗಳಲ್ಲಿ ಒಂದಾದಂತಹ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯಲು ಡಿಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದರು. ರಾಜ್ಯದ ಅಧಿಕಾರವನ್ನ ಹಿಡಿಯಲು ನನಗೂ ಒಂದು ಅವಕಾಶವನ್ನ ಮಾಡಿಕೊಡಿ ಎಂದು ಒಕ್ಕಲಿಗ ಸಮುದಾಯವನ್ನ ಕೇಳಿಕೊಂಡಿದ್ದವರು. ಈ ಒಂದು ರೀಸನ್ಗಳಿಂದ ಒಕ್ಕಲಿಗ ಸಮುದಾಯ ಹೆಚ್ಚಿರುವಂತಹ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳು ಬಂದಿದ್ವು. ಆದರೂ ಕೂಡ ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಗಲಿಲ್ಲ. ಗೆದ್ದ 135 ಕಾಂಗ್ರೆಸ್ ಶಾಸಕರಲ್ಲಿ ಬಹುತೇಕರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಲಿ ಎಂದು ಬಯಸಿದ್ರು. ಹೀಗಾಗಿ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕೆಂಬ ಆಸೆ ಇದ್ರೂ ಕೂಡ ಶಾಸಕರ ಒತ್ತಾಯಕ್ಕೆ ಹೈಕಮಾಂಡ್ ಮಣಿದಿತ್ತು.
ಎಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗ ಶಾಸಕರನ್ನ ಕರೆದುಕೊಂಡು ಪಕ್ಷದಿಂದ ಹೊರಗೋಗ್ತಾರೋ ಎಂಬ ಆತಂಕ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುಶಃ ಇದ್ದಿರಬಹುದು ಅನ್ಸುತ್ತೆ. ಒಟ್ಟಿನಲ್ಲಿ 2023ರಲ್ಲಿ ರಾಜ್ಯದ ಸಿಎಂ ಕುರ್ಚಿ ಡಿಕೆ ಶಿವಕುಮಾರ್ ಅವರಿಂದ ಕೈ ಜಾರಿ ಸಿದ್ದರಾಮಯ್ಯ ಅವರಿಗೆ ಅತಿ ಸುಲಭವಾಗಿ ದಕ್ಕಿತ್ತು. ಸಿದ್ದರಾಮಯ್ಯ ಅವರೇನೋ ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಆದ್ರೆ ಅಧಿಕಾರವರ ಹಂಚಿಕೆ ಬಗ್ಗೆ ಮಾತುಕತೆಯಾಗಿದೆ. ಮೊದಲ 2.5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಉಳಿದ 2.5 ವರ್ಷ ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡ್ತಾರೆ ಎಂಬ ಮಾತುಗಳು ಇಲ್ಲಿಯ ತನಕ ಕೇಳುತ್ತಲೇ ಬಂದಿದ್ವು. ಇನ್ನೇನು 2.5 ವರ್ಷ ಪೂರ್ಣಗೊಳ್ಳುವ ಸಮಯ ಬಂದಾಗ ಸಿದ್ದರಾಮಯ್ಯ ಬದಲಾವಣೆ ವಿಚಾರ ಮುನ್ನೆಲೆಗೆ ಬರುತ್ತೆ. ಎಲ್ಲಿಯೂ ಕೂಡ ಇದೇ ಮಾತು ಕೇಳಿ ಬರ್ತಾ ಇರುತ್ತೆ. ಈ ಎಲ್ಲ ವಿಚಾರಗಳ ಮಧ್ಯೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಮಾತುಕತೆ ಮಾಡ್ತಾರೆ. ಅದಾದ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂಬ ಹೇಳಿಕೆ ಹೊರಬಿರುತ್ತೆ. ಸಿದ್ದರಾಮಯ್ಯ ಕೂಡ ನಾನೇ 5 ವರ್ಷ ಸಿಎಂ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಎಲ್ಲ ರಾಜಕೀಯ ಮೇಲಾಟಗಳಿಗೂ ಕೂಡ ಬ್ರೇಕ್ ಬಿದ್ದಂತಾಯಿತು. ಹಾಗೆ ನೋಡಿದ್ರೆ ಡಿಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗರು, ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಹೈಕಮಾಂಡ್ಗೆ ನಿಷ್ಠ ನಾಯಕರು. ಅವರು ಜೈಲಿನಲ್ಲಿದ್ದಾಗ ಖುದ್ದು ಸೋನಿಯಾ ಗಾಂಧಿಯವರೇ ಜೈಲಿಗೆ ಹೋಗಿ ಮಾತನಾಡಿಸಿಕೊಂಡು ಬಂದಿರ್ತಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸಿ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಡಿಕೆ ಶಿವಕುಮಾರ್. ಹೀಗಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹೈಕಮಾಂಡ್ ಪ್ರಮುಖರಿಗೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಎಂಬ ಆಸೆ ಇದೆ. ಆದ್ರೆ ಅದನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮೊದಲಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ. ಬಲ್ಲವರು ಹೇಳುವ ಪ್ರಕಾರ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೂ ಮೀರಿ ಬೆಳೆದಿದ್ದಾರೆ. ಅವರನ್ನು ಕಣ್ಣು ಮುಚ್ಚಿ ಬೆಂಬಲಿಸುವ, ಅವರು ಹೇಳಿದ್ರೆ ಪಕ್ಷದಿಂದ ಹೊರ ನಡೆಯಲು ಹಿಂಜರಿಯದ ಶಾಸಕರೇ ಹೆಚ್ಚಾಗಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಎದುರು ಹಾಕಿಕೊಳ್ಳೋದು ಬಿಸಿ ತುಪ್ಪ ತಿಂದಷ್ಟೇ ಕಷ್ಟ. ಅಹಿಂದ ಸಂಘಟನೆ ಮೂಲಕ ಅಪಾರ ಜನಪ್ರಿಯತೆ ಹಾಗೂ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಪಕ್ಷದಲ್ಲಿ ಹಿಡಿತ ಸಾಧಿಸಿರುವ ಸಿದ್ದರಾಮಯ್ಯ ಅವರಿಗೆ ಕೆಳಗಿಳಿಯುವಂತೆ ಹೈಕಮಾಂಡ್ ಸೂಚಿಸಲು ಸಾಧ್ಯವಾಗ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದ್ರೂ ಕೂಡ ನನಗೆ ಸಿಎಂ ಸ್ಥಾನವನ್ನ ಕೊಡ್ಲಿಲ್ಲ ಅಂದ್ರೆ ನಾನು ಪಕ್ಷದಿಂದ ಹೊರಗೆ ಹೋಗ್ತೇನೆ ಎಂಬ ಹೇಳಿಕೆಯನ್ನ ಕೊಡುವಂತಹ ಧೈರ್ಯ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಹಿಂದೆ ಇರುವಷ್ಟು ಶಾಸಕರ ಬಲ ಡಿಕೆ ಶಿವಕುಮಾರ್ಗೆ ಇಲ್ಲ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಡಿಕೆ ಶಿವಕುಮಾರ್ ಅವರನ್ನು ಯಾವ ವಿಚಾರದಲ್ಲೂ ಕೂಡ ಕಟ್ಟಿ ಹಾಕಿಲ್ಲ. ಅವರನ್ನ ಫ್ರೀ ಬಿಟ್ಟಿದ್ದಾರೆ. ಅವರು ನಿರ್ವಹಿಸುವಂತಹ ಖಾತೆಗಳಲ್ಲಿ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಅವರು ರೂಪಿಸುವಂತಹ ಯೋಜನೆಗಳಿಗೆ ಅಡ್ಡಿಪಡಿಸ್ತಾ ಇಲ್ಲ. ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮುನ್ನಡೀತಾ ಇಲ್ಲ. ಇನ್ನು ಡಿಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮರು ನಾಮಕರಣ ಮಾಡುವಂತಹ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ಅವರ ಆಸೆಯನ್ನು ಕೂಡ ಸಿದ್ದರಾಮಯ್ಯ ನೆರವೇರಿಸಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದಿದ್ರೂ ಕೂಡ ಅವರ ನಿರ್ಧಾರಗಳಿಗೆ ಬೆಲೆ ಸಿಗ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಗಟ್ಟಿಯಾಗಿ ಅಧಿಕಾರವನ್ನ ಕೇಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ ಅನ್ಸುತ್ತೆ. ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಇಚ್ಛೆ ಇರಬಹುದು. ಹಾಗೇನಾದ್ರೂ ತೀರ್ಮಾನ ಮಾಡಿದ್ರೆ ದಲಿತ ಸಿಎಂ ಕೂಗು ಜೋರಾಗುತ್ತೆ. ಕಾಂಗ್ರೆಸ್ನಲ್ಲಿರುವಂತಹ ಬಹುತೇಕ ದಲಿತ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಪರ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನು ಬದಲಾಯಿಸುವುದಾದರೆ ದಲಿತರನ್ನು ಸಿಎಂ ಮಾಡಿ ಎಂದು ಅವರು ಕೇಳ್ತಾರೆ. ಈಗಾಗಲೇ ದಲಿತ ನಾಯಕರು ಗುಪ್ತ ಸಭೆಗಳನ್ನ, ಹೈಕಮಾಂಡ್ ಭೇಟಿಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರಿಗೆ 2013ರಲ್ಲಿ ಇದ್ದಷ್ಟು ಉತ್ಸಾಹ ಈಗ ಇದ್ದಂತೆ ಕಾಣ್ತಾ ಇಲ್ಲ. ಮೊದಲ ಅವಧಿಯಲ್ಲಿ ಹಲವಾರು ಯೋಜನೆಗಳನ್ನ ಜನರಿಗೆ ಕೊಟ್ಟಿದ್ರು ಸಿದ್ದರಾಮಯ್ಯ. ಆದರೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದೇ ಅವರಿಗೆ ಕಷ್ಟವಾಗ್ತಾ ಇದೆ. ಹೀಗಾಗಿ ಹಲವಾರು ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಬಹಿರಂಗವಾಗಿಯೇ ಶಾಸಕರು ಹೇಳ್ತಾ ಇದ್ದಾರೆ. ಹೀಗಾಗಿ 2ನೇ ಅವಧಿಯ ಅಧಿಕಾರ ಸಿದ್ದರಾಮಯ್ಯ ಅವರಿಗೆ ತೃಪ್ತಿ ತಂದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಅವರು ಇದು ನನ್ನ ಕೊನೆಯ ಚುನಾವಣೆ ಎಂದು ಹೇಳ್ಬಿಟ್ಟಿದ್ದಾರೆ. ಇನ್ನು ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಬೇಕು ಅಥವಾ ಮುರಿಯಬೇಕು ಅನ್ನುವಂತಹ ಆಸೆ ಸಿದ್ದರಾಮಯ್ಯ ಅವರಿಗಿದೆ. ಡಿಸೆಂಬರ್ಗೆ ಆ ಆಸೆ ಕೂಡ ನೆರವೇರುತ್ತೆ.
ಹೀಗಿರುವಂತಹ ತಿಕ್ಕಾಟದಲ್ಲಿ ಸರ್ಕಾರ ನಡೆಸೋದು ತಲೆನೋವಿನ ವಿಷಯವೇ ಆಗಿದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಇಷ್ಟವಿಲ್ಲದಿದ್ರೂ ಕೂಡ ಅಧಿಕಾರದಲ್ಲಿ ಮುಂದುವರಿಯಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರಿಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಯುವುದು ಬೇಕಿದೆ. ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ನಾವು ಮೂಲೆ ಗುಂಪಾಗಬಹುದು ಅನ್ನುವಂತಹ ಆತಂಕ ಕೂಡ ಕೆಲ ಶಾಸಕರಿಗಿದೆ. ಹೀಗಾಗಿ ತಮ್ಮ ಬೆಂಬಲಿಗ ಶಾಸಕರ ಹಿತ ಕಾಯುವುದು ಸಿದ್ದರಾಮಯ್ಯ ಅವರ ಆದ್ಯ ಕರ್ತವ್ಯ. ಹೀಗಾಗಿ ಅವರೇ 5 ವರ್ಷ ಅಧಿಕಾರದಲ್ಲಿರಲು ತೀರ್ಮಾನಿಸಿದ್ದಾರೆ. ಹೈಕಮಾಂಡ್ ಕೂಡ ಇದೇ ಮಾತಿನ ಮೇಲೆ ನಿಂತಿದೆ.